ಸಹೋದರನ ಸಾವಿನ ಬಗ್ಗೆ ಸಹೋದರಿ ಸಂಶಯ. ಗಂಡ ಸತ್ತ ಕೆಲವೇ ದಿನಗಳಲ್ಲಿ ಹೆಂಡತಿ ಮರುಮದುವೆ. ಅತ್ತಿಗೆ ವರ್ತನೆ ಬಗ್ಗೆ ಸಹೋದರಿಗೆ ಸಂಶಯ, ಖಾಕಿಗೆ ದೂರು. ಸಂಶಯ ವ್ಯಕ್ತಪಡಿಸಿದ್ದು, ಗಂಡ ಸತ್ತ ಕೆಲವೇ ದಿನಗಳಲ್ಲಿ ಹೆಂಡತಿ ಮರುಮದುವೆಗೆ ಮುಂದಾಗಿರೋದು. ಅತ್ತಿಗೆ ವರ್ತನೆಯ ಕುರಿತಾಗಿ ಸಹೋದರಿ ಸಂಶಯವನ್ನ ವ್ಯಕ್ತಪಡಿಸಿದ್ದು, ಖಾಕಿಗೆ ದೂರು ನೀಡಿದ್ದಾರೆ. ದೂರು ನೀಡಿದ ನಂತರದಲ್ಲಿ ಹೂತಾಕಿದ್ದ ಶವವನ್ನ ತೆಗೆಯಲಾಗಿದೆ, ಹೊರತೆಗೆಯಲಾಗಿದೆ. ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗಿದೆ. ಅಧಿಕಾರಿಗಳೇ ಕ್ರಮ ತೆಗೆದುಕೊಂಡಿದ್ದಾರೆ. ಸಹೋದರನ ಸಾವಿನ ಬಗ್ಗೆ ಸಹೋದರಿಗೆ ಮೂಡಿತು ಸಂಶಯ. ಗಂಡ ಸತ್ತ ಕೆಲವೇ ದಿನಗಳಲ್ಲಿ ತನ್ನ ಅತ್ತಿಗೆ ಮರು ಮದುವೆ ಮಾಡ್ಕೊಳ್ತಿದ್ದಾಳೆ ಅನ್ನುವಂಥದ್ದು ನಾದನಿಗೆ ಅಚ್ಚರಿ ತರಿಸಿತ್ತು. ಅತ್ತಿಗೆ ವರ್ತನೆಯ ಬಗ್ಗೆ ಒಂದಷ್ಟು ಅನುಮಾನಗಳು ಕೂಡ ಮೂಡಿತು. ಪರಿಣಾಮ ಖಾಕಿಗೆ ಹೋಗಿ ದೂರನ್ನ ಕೊಡ್ತಾರೆ. ಗುಪ್ತಾಂಗದಲ್ಲಿ ಗಾಯದ ಬಗ್ಗೆ ಪೊಲೀಸರಿಗೆ ಕೊಟ್ಟ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಗುಪ್ತಾಂಗದಲ್ಲಿ ಗಾಯದ ಬಗ್ಗೆ ಪೊಲೀಸರಿಗೆ ಕೊಟ್ಟ ದೂರಿನಲ್ಲಿ ಉಲ್ಲೇಖಿಸಲಾಗಿತ್ತು. ಇದು ಸಹಜವಾಗಿಯೇ ಪೊಲೀಸರಿಗೂ ಕೂಡ ಒಮ್ಮೆ ಇದೇನೋ ಇದೆ, ಇಲ್ಲಿ ಒಂದಷ್ಟು ಸಂಶಯಗಳು ಮನೆ ಮಾಡ್ತಾ ಇದೆ ಅನ್ನುವಂಥ ಕಾರಣಕ್ಕೆ ಸ್ಥಳಕ್ಕೆ ಬರ್ತಾರೆ. ಬಂದವರೇ ಹೂತಿದ್ದ ಶವವನ್ನು ಮೇಲೆತ್ತಿ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿದ್ದಾರೆ. ತನ್ನ ಅತ್ತಿಗೆಯ ವರ್ತನೆಯಲ್ಲ ಆದಂಥ ಬದಲಾವಣೆಗಳು ನಾದಿನಿಗೆ ಅನುಮಾನ ಮೂಡಿಸಿತ್ತು. ತನ್ನ ಸಹೋದರನ ಸಾವಿಗೆ ಬೇರೆ ಏನೋ ಕಾರಣ ಇದೆ, ಅದು ನೈಜ ಸಾವಲ್ಲ, ಅಥವಾ ಆತ ಆತ್ಮಹತ್ಯೆ ಮಾಡಿಕೊಂಡಿದ್ದು ಅಲ್ಲ, ಇದು ಕೊಲೆ ಇರಬಹುದು ಅನ್ನುವಂಥ ಶಂಕೆಯನ್ನು ವ್ಯಕ್ತಪಡಿಸ್ತಾಳೆ. ಆ ಪರಮೇಶ್ ಅಂತ ಏನು ವ್ಯಕ್ತಿ ಸತ್ತು ಹೋಗಿದ್ದಾನೆ, ಆತನ ಸಹೋದರಿ ಸಂಶಯ ವ್ಯಕ್ತಪಡಿಸಿ ಕೂಡಲೇ ಹೋಗಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಡ್ತಾಳೆ. ಆ ದೂರಿನ ಅನ್ವಯ, ಯಾಕಂದರೆ ಗಂಡ ಸತ್ತ ಕೆಲವೇ ದಿನಗಳಲ್ಲಿ ತನ್ನ ಅತ್ತಿಗೆ ಮರುಮದುವೆ ಮಾಡ್ಕೋತಾಳೆ ಅಂತಂದರೆ ಆ ದುಃಖನಾದರೂ ಬೇಡವಾ? ಆ ಗಂಡನನ್ನು ಮರೆಯೋಕ್ಕೆ ಹೇಗೆ ಸಾಧ್ಯ? ಕೆಲವೇ ದಿನಗಳಲ್ಲಿ ಮತ್ತೊಂದು ಮದುವೆ ಮಾಡ್ಕೊಳ್ಳೋಕೆ ಆಕೆ ಸಿದ್ಧತೆ ಮಾಡ್ಕೋತಾಳೆ ಅಂತಂದಾಗ ಸಹಜವಾಗಿಯೇ ನಾದನಿಗೆ ಸಂಶಯ ಮೂಡಿದೆ. ತನ್ನ ಸಹೋದರನ ಸಾವಿಗೆ ಬೇರೆ ಏನೋ ಕಾರಣ ಇದೆ ಅನ್ನುವಂಥದ್ದನ್ನು ಆಕೆ ಮನಗಂಡು ಕೂಡಲೇ ಠಾಣೆಗೆ ಹೋಗಿ ದೂರನ್ನು ಕೊಡ್ತಾಳೆ. ದೂರಿನ ಅನ್ವಯ ಹೂತಿಟ್ಟ ಶವವನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗಿದೆ. ನೋಡಿ, ಇದೇ ತಿಂಗಳ 19ನೇ ತಾರೀಕು ಆಗಿದ್ದಂತಹ ಒಂದು ಘಟನೆ. ಅಂದರೆ ಸಂಶಯಾಸ್ಪದವಾಗಿ ಮೃತಪಟ್ಟಿದ್ದ ತುಮಕೂರಿನ 50 ವರ್ಷದ ಪರಮೇಶ್, ಆದರೆ ಆತನ ಸಾವಿಗೆ ಬೇರೆ ಕಾರಣ ಇದೆ ಅಂತ ಈ ಸಂಬಂಧ ಪೊಲೀಸರಿಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಶವ ಮೇಲೆತ್ತಿ ಮರುಪರೀಕ್ಷೆ ನಡೆಸಲಾಗಿದೆ. ತುಮಕೂರು ಜಿಲ್ಲೆಯ ಹೆಬ್ಬೂರಿನ ದಾಸರಹಳ್ಳಿಯಲ್ಲಿ ನಡೆದಿರುವಂಥ ಘಟನೆ ಇದು. ಇದೇ ತಿಂಗಳ 19ರಂದು ಮತ್ತೊಂದು ಮದುವೆಯನ್ನು ಮಾಡಿಕೊಂಡಿರ್ತಾಳೆ ತನ್ನ ಅತ್ತಿಗೆ. ತಹಶೀಲ್ದಾರ್ ನೇತೃತ್ವದಲ್ಲಿ ಇದೀಗ ಅಧಿಕಾರಿಗಳಿಂದ ಹೂತಿದ್ದ ಶವವನ್ನು ತೆಗೆದು ಇದೀಗ ಮರಣೋತ್ತರ ಪರೀಕ್ಷೆಗೆ ಶವವನ್ನು ಕಳುಹಿಸಲಾಗಿದೆ. ಮರಣೋತ್ತರ ಪರೀಕ್ಷೆಯ ವರದಿಯ ಬಳಿಕ ಏನಾಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅಧಿಕಾರಿಗಳು ಕ್ರಮ ತೆಗೆದುಕೊಳ್ತಾರೆ. ಆದರೆ ಗುಪ್ತಾಂಗದಲ್ಲಿ ಗಾಯ ಆಗಿತ್ತು ಅನ್ನೋದರ ವಿಚಾರವಾಗಿ ಸಾವನ್ನಪ್ಪಿದಂತಹ ಪರಮೇಶ್ನ ಸಹೋದರಿ ಪೊಲೀಸರಿಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಈ ಒಂದು ಮರಣೋತ್ತರ ಪರೀಕ್ಷೆ ನಡೆದಿರುವಂಥದ್ದು ಶವವನ್ನು ಮೇಲೆತ್ತಿ. ಇನ್ನು ಮರಣೋತ್ತರ ಪರೀಕ್ಷೆಯ ವರದಿ ಕೈ ಸೇರಿದ ಬಳಿಕವೇ ಪೊಲೀಸರು ಕ್ರಮವನ್ನು ತೆಗೆದುಕೊಳ್ಳಲಿದ್ದಾರೆ. ಅದೇನು ನೈಜ ಸಾವೋ ಅಥವಾ ಹೊಡೆದು ಸಾಯಿಸಿರುವಂಥದ್ದೋ, ಅಂದರೆ ಕೊಲೆ ಮಾಡಿರುವಂಥದ್ದು ಅಥವಾ ಆತ್ಮಹತ್ಯೆನೋ, ಇದೆಲ್ಲವೂ ಕೂಡ ಬಹಿರಂಗವಾಗಲಿದೆ. ಹಾಗಾಗಿ ಪೊಲೀಸರು ಕೂಡ ಮರಣೋತ್ತರ ಪರೀಕ್ಷೆಯ ವರದಿಗೋಸ್ಕರ ಕಾಯ್ತಾ ಇದ್ದಾರೆ. ಆ ವರದಿ ಬಂದ ನಂತರದಲ್ಲಿ ಕ್ರಮ ಕೈಗೊಳ್ಳಲಿದ್ದಾರೆ.
ವರ್ಷದ ವ್ಯಕ್ತಿ ಆತ ಸಾವಿಗೀಡಾಗಿರ್ತಾನೆ. ಇತ್ತೀಚೆಗೆ ಆ ಸಾವಿನ ಕುರಿತಾಗಿ ಒಂದಷ್ಟು ಅನುಮಾನಗಳನ್ನು ಆತನ ಸಹೋದರಿ ವ್ಯಕ್ತಪಡಿಸಿರ್ತಾರೆ. ಕಾರಣ ಇಷ್ಟೇ, ಆಕೆಗೂ ಅನುಮಾನ ಬರ್ತಾ ಇರಲಿಲ್ಲ. ಆದರೆ ತನ್ನ ಸಹೋದರ ಸತ್ತ ನಂತರದಲ್ಲಿ ಅತ್ತಿಗೆ ವರ್ತನೆಯಲ್ಲಾದ ಬದಲಾವಣೆ, ಇದೇ ತಿಂಗಳ 19ನೇ ತಾರೀಕು ಆದಂಥ ಮರುಮದುವೆ, ಇವೆಲ್ಲವೂ ಕೂಡ ಅನುಮಾನ ಬರಲಿಕ್ಕೆ ಕಾರಣ ಆಗಿ ಸೀದಾ ಹೋಗಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ರು. ದೂರಿನ ಅನ್ವಯ ಪೊಲೀಸರು ಆ ಶವವನ್ನು, ಹೂತಿದ್ದ ಶವವನ್ನು ಮೇಲೆತ್ತಿ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿದ್ದಾರೆ. ಪರೀಕ್ಷೆ ವರದಿ ಬಂದ ನಂತರದಲ್ಲಿ ಸತ್ಯಾಸತ್ಯತೆ ಗೊತ್ತಾಗಲಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.